ಹೆಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ. ಸಾಧಾರಣ ಸಿಡಿಲು ಮಳೆಯ ಹಿನ್ನೆಲೆಯೊಂದಿಗೆ ಅಬ್ಬರಿಸಿ ಗುಡುಗಿಗೆ ಬೆಚ್ಚಿಬಿದ್ದು ಎದ್ದು ಬರುವಂತೆ ಮಳೆಗಾಲದ ಅಪರೂಪದ ಅತಿಥಿ ಅಣಬೆ. ಇದನ್ನು ಹುಡುಕಿ ತೆಗಿಲಿಕ್ಕೆ 1-2 ಗಂಟೆಯಾದರೂ ಆಗ್ತದೆ. ಇದು ಬೇಗನೆ ಕಾಣುವುದಿಲ್ಲ, ಇದನ್ನು ಬಗ್ಗಿ ಹುಡುಕಬೇಕು. ಹಾಗೆ ಇದು ಇರುವ ಜಾಗ ಸ್ವಲ್ಪ ತೇವಾಂಶದಿಂದ ಇರುತ್ತದೆ. ಸಣ್ಣ ಗಾತ್ರ ಇರೋದ್ರಿಂದ ಬೇಗ ಕಾಣುವುದಿಲ್ಲ. ಕಲ್ಲಿನ ರೀತಿ ಇರೋದರಿಂದ ಇದಕ್ಕೆ ಕಲ್ಲಣಬೆ ಅಂತ ಹೆಸರು ಕೂಡ ಬಂದಿರೋದು. ಇದು ಮತ್ತೆ ಜೊತೆಯಾಗಿ ಒಟ್ಟೊಟ್ಟಿಗೆ ಒಂದಿಷ್ಟು ಕಲ್ಲಣಬೆ ಹುಟ್ಟುತ್ತೆ. ಇದು ಮಾರುಕಟ್ಟೆಯಲ್ಲಿ ಕಲ್ಲಣಬೆ ಕೆಜಿಗೆ 750ರಿಂದ 850 ರೂಪಾಯಿ ಮೌಲ್ಯ ಇದೆ. ಆದರೂ ಸಹ ಜನ ಇದನ್ನು ಖರೀದಿ ಮಾಡಿ ರುಚಿ ಸವಿತಾರೆ. ಅಷ್ಟು ಪ್ರಿಯಕರ ಕಾರ್ಕಳ, ಉಡುಪಿ, ಮಂಗಳೂರಿನವರಿಗೆ. ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತು ಹಿಡಿತದೆ. ಮಾತ್ರ ಇದು ತುಂಬ ಸಲ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಇದು ಮಣ್ಣಲ್ಲಿ ಇರೋದ್ರಿಂದ ತುಂಬಾ ಸಲ ನೀರಲ್ಲಿ ತುಂಬ ಚೆನ್ನಾಗಿ ನಾವು ವಾಶ್ ಮಾಡ್ಕೋಬೇಕು. ಆ ನಂತರ ಇದರ ಮೇಲಿರುವುದನ್ನು ಈ ರೀತಿ ಕತ್ತಿಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ಒಂದು ರೀತಿಯಲ್ಲಿ ಪೊರೆ ಆಗಿರ್ತದೆ. ಅದನ್ನು ಪೂರ್ತಿಯಾಗಿ ಕತ್ತಿಯಲ್ಲಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ. ಮತ್ತೊಮ್ಮೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತಗೋಬೇಕು. ಹಾಗೆ ಇದನ್ನು ಒಳಗೆ ನೋಡಲಿಕ್ಕೆ ತುಂಬ ಬಿಳಿಯಾಗಿರ್ತದೆ ಹಾಗೂ ಸಾಫ್ಟ್ ಆಗಿರ್ತದೆ. ಆ ಒಳಗಿನ ಭಾಗ ಮಾತ್ರ ಸಾರಿಗೆ ಹಾಕೋರು ಇದ್ದಾರೆ. ಹಾಗೆ ತುಂಬ ಕಮ್ಮಿ ಸಿಕ್ಕಿದಾಗ ಇದು ಪೂರ್ತಿಯಾಗಿ ಹಾಗೇ ಸಾರಿಗೆ ಹಾಕ್ತಾರೆ. ಹಾಗೆ ಇದು ಹಾಳಾಗಿರುವುದು ಪೂರ್ತಿಯಾಗಿ ಕಪ್ಪಾಗಿರ್ತದೆ. ಮೇಲಿಂದ ನೋಡಲಿಕ್ಕೆ ಚೆನ್ನಾಗಿರ್ತದೆ, ಆದರೆ ಒಳಗೆ ಪೂರ್ತಿಯಾಗಿ ಕಪ್ಪಾಗಿರ್ತದೆ. ಅದನ್ನು ಅಡಿಗೆಗೆ ಉಪಯೋಗಿಸಲಿಕ್ಕೆ ಒಳ್ಳೆಯದಲ್ಲ. ಈ ರೀತಿ ಬಿಳಿ ಭಾಗವನ್ನು ಮಾತ್ರ ನಾವು ಕ್ಲೀನ್ ಮಾಡಿ ತಗೋಬೇಕು. ನಾನು ಇದಕ್ಕೆ ಅರಿಶಿನ ಹಾಗೂ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಇಡ್ತಾ ಇದ್ದೇನೆ. ಆ ನಂತರವೇ ಅಡಿಗೆಗೆ ಉಪಯೋಗಿಸ್ತಾ ಇದ್ದೇನೆ. ಕಾರ್ಕಳದಲ್ಲಿ ಇದು ತುಂಬಾ ಇಷ್ಟಪಡ್ತಾರೆ ಜನ. ಎಲ್ಲ ಸಾರಿಗೂ ಸಮೇತ ಇದು ಸೂಟ್ ಆಗ್ತದೆ. ಸೌತೆಕಾಯಿ ಹಾಗೆ ಎಲ್ಲ ಸಾರಿಗೂ ಸಮೇತ ಇವರು ಸ್ವಲ್ಪ ಸಿಕ್ಕಿದ್ರೂ ಕೂಡ ಹಾಕ್ತಾರೆ. ತುಂಬ ಘಮವಾಗಿರ್ತದೆ. ಇದನ್ನು ಸ್ವಲ್ಪ ಹಾಕಿದರೆ ಸಾಕು, ಸಾರು ತುಂಬ ಟೇಸ್ಟ್ ಆಗಿರ್ತದೆ. ನಾನು ಇದನ್ನು ಎಲ್ಲ ಪೀಸ್ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಅದರ ಸಾರಿನ ಅಂಶ ಇದರೊಳಗೆ ಹೋಗಲಿ ಅಂತ ಕಟ್ ಮಾಡಿ ಸಮೇತ ಹಾಕ್ಬೋದು. ನಾನಿವಾಗ ಈ ರೀತಿ ತಗೊಂಡಿದ್ದೇನೆ. ನಾವು ಚಿಕನ್ ಸಾಂಬಾರೆಲ್ಲ ಮಾಡ್ತೀವಲ್ಲ, ಆ ರೀತಿ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ನಾನು ಇದರ ಬಗ್ಗೆ ಕೇಳಿ ತಿಳ್ಕೊಂಡು ಅಡುಗೆಯನ್ನು ಮಾಡ್ತಾಯಿದ್ದೀನಿ. ನಾನಿದು ಫಸ್ಟ್ ಟೈಮ್ ಮಾಡೋದ್ರಿಂದ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಜೀರಿಗೆ, ಸ್ವಲ್ಪ ಓಮಿನ ಕಾಳು ತಗೊಂಡಿದ್ದೀನಿ. ಪೌಡರ್ಗಳು: ಮೆಣಸಿನ ಪುಡಿ 2 ಚಮಚ ತಗೊಂಡಿದ್ದೀನಿ, ಕೊತ್ತಂಬರಿ ಪುಡಿ 3 ಚಮಚ ತಗೊಂಡಿದ್ದೀನಿ, ಹಾಗೂ ಚಿಕನ್ ಮಸಾಲ 1 ಸ್ಪೂನ್ ತಗೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ, ಅರಿಶಿನ ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಮೊಟ್ಟೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಸಿಡಿದ ನಂತರ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸಿ ಕೊಡ್ತಾ ಇದ್ದೀನಿ. ಇದು ನಮ್ಮ ಇಷ್ಟಕ್ಕೆ ಯಾವ ರೀತಿಯಾಗಿ ಮಾಡ್ಬೋದು. ಅಣಬೆ ಆಗಿರೋದ್ರಿಂದ ಎಲ್ಲ ಸಾರಿಗೂ ಸೂಟ್ ಆಗ್ತದೆ. ಇಂಥದ್ದು ಸೇರಿಸಬಾರ್ದು ಅಂತಿಲ್ಲ, ಚಿಕನ್ ಸಾರಿಗೂ ಸಮೇತ ಸೇರಿಸಿ ತಿನ್ಬೋದು, ತುಂಬ ರುಚಿಯಾಗಿರ್ತದೆ. ಇದು ಸ್ವಲ್ಪ ಬಾಡಿದ ನಂತರ ಚಕ್ಕೆ, ಲವಂಗ, ಜೀರಿಗೆ, ಸ್ವಲ್ಪ ಓಮಿನ ಕಾಳು ಇದನ್ನು ಎಣ್ಣೆಗೆ ಸೇರಿಸಿ ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಕೊಡ್ತಾ ಇದ್ದೀನಿ. ಹಾಗೂ ಸಣ್ಣ ಈರುಳ್ಳಿ ಕ್ಲೀನ್ ಮಾಡಿರೋದನ್ನು ಅದನ್ನು ಸೇರಿಸಿ ಕೊಡ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ಹಾಕೋದ್ರಿಂದ ತುಂಬ ರುಚಿಯಾಗಿರ್ತದೆ. ಇದು ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಪುಡಿಗಳನ್ನು ಸೇರಿಸಿ ಕೊಡ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಚಿಕನ್ ಮಸಾಲ, ಕೊತ್ತಂಬರಿ ಪುಡಿ, ಕಾಳು ಮೆಣಸಿನ ಪುಡಿ ಹಾಗೂ ಅರಿಶಿನ ಇದನ್ನು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕೊಡ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ.
ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅಣಬೆಯನ್ನು ಸೇರಿಸಿ ಕೊಡ್ತಾಯಿದ್ದೀನಿ. ಕಲ್ಲಣಬೆ ಅಥವಾ ಕಲ್ಲಲಾಂಬ ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ತುಳುವಲ್ಲಿ ಇದನ್ನು ಕಲ್ಲಲಾಂಬು ಅಂತ ಹೇಳೋದು. ಚೆನ್ನಾಗಿ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ನೀರನ್ನು ಸೇರಿಸಿ ಕೊಡ್ತಾ ಇದ್ದೀನಿ, ಯಾಕಂದರೆ ಇದರಿಂದನೂ ನೀರು ಬಿಡ್ತದೆ. ಹಾಗಾಗಿ ಸ್ವಲ್ಪ ನೀರನ್ನು ಮಾತ್ರ ಸೇರಿಸಿ ಕೊಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಟೈಮಲ್ಲಿ ಸೇರಿಸಿ ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊಡ್ತಾ ಇದ್ದೀನಿ. ತುಂಬ ಬೇಗನೆ ಏನು ಸಾಫ್ಟ್ ಆಗೋದಿಲ್ಲ, ಯಾಕಂದರೆ ಇದರ ಮೇಲಿರೋ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗೇ ಇರ್ತದೆ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸೋಣ. ಚೆನ್ನಾಗಿ ಕುದಿ ಬಂದಿದೆ. ಇದರಿಂದನೇ ನೋಡಿ ಸಾಕಷ್ಟು ನೀರು ಬಿಟ್ಕೊಂಡಿದೆ. ಇನ್ನೂ ಚೆನ್ನಾಗಿ ಇದನ್ನು ಚೆನ್ನಾಗಿ ಬೇಯಿಸಿ ತಗೋಬೇಕು. ಮುಕ್ಕಾಲು ಭಾಗ ಬೆಂದ ನಂತರ ಮೊಟ್ಟೆಯನ್ನು ಸೇರಿಸಿ ಕೊಡ್ತಾ ಇದ್ದೀನಿ. ಮೊಟ್ಟೆಯನ್ನು ಸೇರಿಸಿದ ನಂತರ ತುಂಬಾ ಸೌಟಾಕಿ ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸೋಣ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ತೆಗೆದಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೊಡ್ತಾ ಇದ್ದೀನಿ. ತುಂಬ ಘಮ ಘಮ ಸ್ಮೆಲ್ ಬರ್ತಾ ಇದೆ. ತುಂಬಾ ಟೇಸ್ಟ್ ಆಗಿದೆ. ಒಮ್ಮೆ ಸಿಕ್ಕಿದರೆ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾದ ಕಲ್ಲಲಾಂಬ್ ಪದಾರ್ಥ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.